ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ನಾನೇ ಪೌಡರ್ನ ರೆಡಿ ಮಾಡಿಕೊಂಡು ಬಿಸಿಬೇಳೆ ಭಾತ್ನ ಮಾಡಿದ್ದೆ. ಆ ರೆಸಿಪಿ ಜೊತೆಗೆ ನನ್ನ ಕೆಲವು ಬ್ಲೌಸ್ ಡಿಸೈನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಹಾಗೆ ಈವ್ನಿಂಗಿಗೆ ಆಲೂ ಬಜ್ಜಿನೂ ಮಾಡಿದ್ದೆ, ಅದ್ರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಮ್ಮನೇಲಿ ಬಿಸಿಬೇಳೆ ಭಾತ್ ಅಂದರೆ ಎಲ್ರಿಗೂ ಇಷ್ಟನೇ, ಹಂಗಾಗಿ 10-15 ಡೇಸ್ಗೊಂದ್ಸಲ ಮಾಡ್ತಿರ್ತೀನಿ. ಮೊದಲಿಗೆ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ನಾನು ಬಿಸಿಬೇಳೆ ಭಾತ್ಗೆ ಸ್ವಲ್ಪ ಬೀನ್ಸು, ಗೆಡ್ಡೆಕೋಸು, ಒಂದು ಕ್ಯಾರೆಟು ಮತ್ತು ನೆನೆಸಿರೋಂಥ ಬಟಾಣಿ ಕಾಳು, 2 ಟೊಮೊಟೊನ ತೊಗೊಂಡಿದ್ದೀನಿ. ಕೆಲವರು ತರಕಾರಿ ಹಾಕಿ ಮಾಡ್ತಾರೆ, ತರಕಾರಿ ಹಾಕ್ದಂಗೂ ಮಾಡ್ತಾರೆ. ಮತ್ತು 2 ಟೊಮೊಟೊ ಮತ್ತು 2 ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ರೈಸ್ನ ಮಾಡೋದಕ್ಕೆ ಒಂದು ಕುಕ್ಕರ್ನಲ್ಲಿ ಇಟ್ಕೋತಿದ್ದೀನಿ. ಕೆಲವರು ರೈಸ್ನ ತರಕಾರಿ ಜೊತೆ ಹಾಕಿ ಬೇಯಿಸ್ತಾರೆ, ನಾನು ಬೇರೆ ಬೇರೆನೇ ಬೇಯಿಸ್ತೀನಿ. ಏಕೆಂದರೆ ರೈಸ್ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ತರಕಾರಿ ಬೆಂದಮೇಲೆ ಎಷ್ಟು ಬೇಕಷ್ಟನ್ನು ಹಾಕ್ಕೋಬೋದು ಅಂತಂದ್ಬಿಟ್ಟು ಬೇರೆ ಬೇರೆನೇ ಬೇಯಿಸ್ಕೊತೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಾಫಿ ಕಪ್ನಷ್ಟು ತೊಗರಿಬೇಳೆ ಮತ್ತು ನೆನೆಸಿದ್ದಂಥ ಬಟಾಣಿ ಮತ್ತು ಕಟ್ ಮಾಡಿರೋವಂಥ ತರಕಾರಿನೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯೋಕೆ ಇಡ್ತಿದ್ದೀನಿ. ತರಕಾರಿ ಜೊತೆಗೆ ರೈಸ್ನೂ ಹಾಕಿದ್ರೆ ಬೇಳೆ ನೀಟಾಗಿ ಬೇಯಲ್ಲ ಅಂತ ಅಂದ್ಬಿಟ್ಟು ನಾನು ಬೇರೆ ಬೇರೆನೇ ಬೇಯಿಸ್ಕೊತೀನಿ. 2 ಕುಕ್ಕರ್ದು ವಿಷಲ್ ಆಗೋ ಅಷ್ಟರಲ್ಲಿ ಬಿಸಿಬೇಳೆ ಭಾತ್ಗೆ ಪೌಡರ್ನ ಹುರ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ಪೌಡರ್ನ ತರಿಸಲ್ಲ, ಮನೇಲೇ ರೆಡಿ ಮಾಡ್ಕೋತೀನಿ. ಪೌಡರ್ನ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಬಾಣಲೆನ ಇಟ್ಟು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1/4 ಟೇಬಲ್ ಸ್ಪೂನಷ್ಟು ಸಾಂಬಾರು ಬೀಜ ಅಂದರೆ ಕೊತ್ತಂಬರಿ ಬೀಜ ಅಂತಾರಲ್ಲ, ಅದನ್ನು ಹಾಕ್ಕೊಂಡು ಹುರ್ಕೋತಿದ್ದೀನಿ. ಒಂದು 5 ನಿಮಿಷ ಹುರ್ಕೊಂಡ್ಮೇಲೆ ಅದಕ್ಕೆ ಒಂದು ಚಿಕ್ಕದಾದಂಥ ಚಕ್ಕೆನ ಹಾಕ್ಕೋತಾ ಇದ್ದೀನಿ. ನಮ್ಮನೇಲಿ ಜಾಸ್ತಿ ಮಸಾಲೆ ಐಟಮ್ಸ್ನ ಯೂಸ್ ಮಾಡಲ್ಲ, ಸ್ವಲ್ಪನೇ. ಹಾಗಾಗಿ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಮಿಕ್ಸಿ ಮಾಡಿ ಪೌಡರ್ನ ರೆಡಿ ಮಾಡಿಕೊಂಡೆ. ಕುಕ್ಕರ್ನ ವಿಷಲ್ ಇಳಿಯೋದ್ರಷ್ಟರೊಳಗೆ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಡಲೆಬೀಜನ ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ, ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ. ನಿಮಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೋದು. ಈರುಳ್ಳಿ ಒಂದು 5 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮೊಟೊವನ್ನು ಸೇರಿಸ್ಕೋತಿದ್ದೀನಿ. ಟೊಮೊಟೊನು ಅಷ್ಟೇ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಬೇಳೆ ಒಳಗೆ ಹಾಕ್ತೀವಲ್ವ, ಅವಾಗ ಕ್ಲೀನಾಗಿ ಬೆಂದ್ಕೊಳುತ್ತೆ. ಕೆಲವರು ಹುಣಸೆಹಣ್ಣಿನ ಹುಳಿ ಎಲ್ಲ ಹಾಕ್ತಾರೆ, ಬಟ್ ನಾನು ಅದನ್ನು ಹಾಕಲ್ಲ. ಈ ಟೊಮೊಟೊ ಹುಳಿನೇ ಸಾಕಾಗುತ್ತೆ. ಫ್ರೈ ಎಲ್ಲ ಆದಮೇಲೆ ವಿಷಲ್ ಆಗಿದ್ದಂಥ ಕುಕ್ಕರ್ನ ತೆಗೆದ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ರೈಸ್ನ ಹಾಕ್ಕೋಬೇಕು. ನಾನಿಲ್ಲಿ 1.5 ಪಾವ್ನಷ್ಟು ರೈಸ್ನ ತಗೊಂಡಿದ್ದೀನಿ. ಆ ರೈಸ್ನ ಜೊತೆಗೆ ಮಿಕ್ಸಿ ಮಾಡಿಟ್ಟಿದ್ದಂತಹ ಬಿಸಿಬೇಳೆ ಭಾತ್ ಪೌಡರು ಮತ್ತು ಖಾರಕ್ಕೆ 1-2 ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆ ಮಾಡಿದ್ದಂಥ ಮಿಶ್ರಣನ ಹಾಕ್ತಾಯಿದ್ದೀನಿ. ಒಗ್ಗರಣೆನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ವಿಷಲ್ನ ಹಾಕ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಮತ್ತೆ ಬೇಯಿಸಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೋಂಗೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೋಬೇಕು. ಬಿಸಿ ಇದ್ದಾಗ ಅಷ್ಟೇ ಇಷ್ಟು ಪ್ರಮಾಣದಲ್ಲಿ ತೆಳುವಾಗಿರುತ್ತೆ, ಮತ್ತು ಮಧ್ಯಾಹ್ನದಷ್ಟರೊಳಗೆ ಅಂದರೆ ಮತ್ತೆ ಗಟ್ಟಿನೇ ಆಗಿರುತ್ತೆ. ನಾನೀಗ ಫ್ರೈ ಮಾಡಿಟ್ಟಿದ್ದಂಥ ಕಡಲೆ ಬೀಜನ ಹಾಕಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ತಿದ್ದೀನಿ. ಸೊ ನಾನು ಈ ರೀತಿ ರೆಡಿ ಮಾಡ್ಕೊಳ್ಳೋದು ಬಿಸಿಬೇಳೆ ಭಾತು. ನಾನಿಲ್ಲಿ ಯಾವುದು ರೆಡಿಮೇಡ್ ಪೌಡರ್ನ ತಂದು ಹಾಕಿ ಮಾಡೋಲ್ಲ, ಮನೇಲೇ ಪೌಡರ್ನ ರೆಡಿ ಮಾಡ್ಕೋತೀನಿ. ಹಾಗಾಗಿನೇ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಬಿಸಿಬೇಳೆ ಭಾತು. ಬಿಸಿಬೇಳೆ ಭಾತ್ ಜೊತೆಗೆ ಖಾರನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ಚೇಂಜ್ ಇರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ
ಮಾರ್ನಿಂಗ್ ಟಿಫನ್ನ ಮುಗಿಸಿ ಮನೆ ಕೆಲಸನೆಲ್ಲ ಮುಗಿಸಿ ನನ್ನ ಕೆಲವು ಬ್ಲೌಸ್ ಡಿಸೈನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಬಂದು ಮಾಮೂಲಿ ಪ್ಲೈನ್ ಸೀರೆ, ಡಾರ್ಕ್ ಪಿಂಕ್ ಟೈಪ್ ಇದೆ, ಪ್ಲೈನ್ ಸ್ಯಾರಿ. 300 ಏನೋ ಕೊಟ್ಟಿದ್ದಿ ಸ್ಯಾರಿಗೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಗ್ರೇ ಕಲರಲ್ಲಿ ಈ ಥರ ಬ್ಲೌಸ್ನ, ವೆಲ್ವೆಟ್ ಬ್ಲೌಸ್ ಇದು, ಬ್ಲೌಸ್ನ ಹೊಲ್ಕೊಂಡಿದ್ದೀನಿ. ಬ್ಯಾಕ್ಗೆ ಈ ಥರ ನರಿಗೆ ಥರ ಚಿಕ್ಕದಾಗಿ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ಕಾಟನ್ ಸ್ಯಾರಿ, ಬ್ಲೂ ಕಲರ್ ಇದೆ. ಇದು ಯಾರೋ ಗಿಫ್ಟ್ ಕೊಟ್ಟಿದ್ದು ಕಾಟನ್ ಸ್ಯಾರಿ. ಸೊ ಇದಕ್ಕೆ ಬಾರ್ಡರ್ನ ಈ ರೀತಿ ಕೊಟ್ಟಿದ್ದೀನಿ. ಸ್ಕ್ವೇರ್ ನೆಕ್ಕಲ್ಲಿ ತೆಗೆದ್ಬಿಟ್ಟು ಬಾರ್ಡರ್ನ ಈ ಥರ ಕೊಟ್ಟು ಒಳಗಡೆಯಿಂದ ಸ್ವಲ್ಪ ಈ ಶೇಪಲ್ಲಿ ಬಾರ್ಡರ್ನ ಕೊಟ್ಟಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿದೆ ಈ ಬ್ಲೌಸ್ನೂ ಕೂಡ. ನನ್ನ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಬ್ಲೂ ಸ್ಯಾರಿ ಇದು. ಇದ್ರ ಬಾರ್ಡರ್ನ ತೆಗೆದ್ಬಿಟ್ಟು ಈ ಶೇಪಲ್ಲಿ ಬಾರ್ಡರ್ನ ಕೊಟ್ಟಿದ್ದೀನಿ ಬ್ಯಾಕಿಗೆ. ಇದು ಫ್ರಂಟು ಡೀಪ್ ನೆಕ್ಕು ಮತ್ತು ಬ್ಯಾಕು ಬೋಟ್ ನೆಕ್ ಟೈಪ್ ಬರುತ್ತೆ. ಸೊ ಈ ರೀತಿ ಇದೆ ಸ್ಯಾರಿ. ಸ್ಯಾರಿಗೆ ಚಿಕ್ಕದಾಗಿ ಬಾರ್ಡರ್ ಬಂದಿದೆ. ಇದು 800 ಅನಿಸುತ್ತೆ ಈ ಸ್ಯಾರಿಗೂ. ಚಿಕ್ಕಮಂಗ್ಳೂರಲ್ಲೇ ತೊಗೊಂಡಿದ್ದು. ನಾನು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಬ್ಲ್ಯಾಕ್ ಸ್ಯಾರಿ. ಇದ್ರದ್ದು ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸ್ಯಾರಿ ಫುಲ್ ಚಿಕ್ಕದಾಗಿ ನಕ್ಕಿ ಬಂದಿದೆ. 2000 ಏನೋ ಅನಿಸುತ್ತೆ ಇದು ಸ್ಯಾರಿ. ಫ್ಯಾನ್ಸಿ ಸ್ಯಾರಿ ಇದು. ಇದು ಬ್ಲೌಸ್ ಬ್ಯಾಕಿಗೆ ಈ ಥರ ಟೈ ಥರ ಕೊಟ್ಟಿದ್ದೀನಿ ನೆಟ್ಟಲ್ಲಿ. ಸೊ ಬ್ಯೂಟಿಫುಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಫುಲ್ಲು ಸ್ಯಾರಿ ಫುಲ್ಲು ಈ ಥರ ನಕ್ಕಿ ಬಂದಿದೆ. ಸ್ಯಾರಿ ಬ್ಲೌಸ್ಗೆ, ಮಾಮೂಲಿ ಬ್ಲೌಸ್ಗೆ ಈ ಥರ ಟೈ ಥರ ಈ ಥರ ಟ್ಯಾಗ್ ಕೊಟ್ಟಿದ್ದೀನಿ ನಾನು. ನನ್ನ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸಿಲ್ವರಲ್ಲಿದೆ ಸ್ಯಾರಿ. ಇದಕ್ಕೆ ಈ ಥರ ಬ್ಯಾಕಲ್ಲಿ ಈ ಥರ ಶೇಪ್ ಕೊಟ್ಟಿದ್ದೀನಿ. ಇದು ಕೂಡ ಫ್ರಂಟು ಡೀಪ್ ನೆಕ್ಕು ಮತ್ತು ಬ್ಯಾಕು ಬೋಟ್ ನೆಕ್ ಟೈಪ್ ಬಂದಿದೆ. ಚಿಕ್ಕದಾಗಿ ಸ್ಯಾರಿ ಇದು ಪೈಪಿಂಗ್ ಕೊಟ್ಟಿದ್ದೀನಿ. ಬ್ಯಾಕ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ಯಾರಿ ಬಂದ್ಬಿಟ್ಟು ಸಿಲ್ವರ್ ಕಲರಲ್ಲಿ ಫುಲ್ ವೈಟ್ ಕಲರ್ ಸ್ಯಾರಿ ಇದು. 2000 ಏನೋ ಕೊಟ್ಟಿದೆ ಈ ಸ್ಯಾರಿಗೆ. ಸ್ಯಾರಿ ಬಾರ್ಡರಲ್ಲಿ ಸ್ಯಾರಿಗೆ ಎರಡು ಸೈಡು ಬೇರೆ ಬೇರೆ ಕಲರ್ ಬಾರ್ಡರ್ ಇದೆ. ಒಂದು ಆರೆಂಜ್ ಬಾರ್ಡರ್ ಬರುತ್ತೆ, ಒಂದು ಪಿಂಕ್ ಬಾರ್ಡರ್ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ. ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸ್ಯಾರಿ ಫುಲ್ ಈ ಥರ ಪ್ಲೈನ್ ಬಂದ್ಬಿಟ್ಟು ಬರೀ ಬಾರ್ಡರ್ ಅಷ್ಟೇ ಬಂದಿದೆ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಪಿಂಕ್ ಸ್ಯಾರಿ. ಇದು ಕಾಟನ್ ಸ್ಯಾರಿ. ಇದಕ್ಕೆ ಬ್ಲ್ಯಾಕ್ ಬ್ಲೌಸು, ಕಾಲರ್ ನೆಕ್ ಬ್ಲೌಸ್ ಹೊಲ್ಕೊಂಡಿದ್ದೀನಿ. ಬ್ಯಾಕಿಗೆ ಡ್ರಾಪ್ ನೆಕ್ಕಲ್ಲಿ ಡೀಪ್ ಕೊಟ್ಟಿದ್ದೀನಿ. ಬ್ಲೌಸ್ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ, ಶೈನಿಂಗ್ ಆಗಿದೆ. ನನ್ನ ನೆಕ್ಸ್ಟ್ ಬ್ಲೌಸ್ ಸ್ಯಾರಿ ಬಂದ್ಬಿಟ್ಟು ಪಿಂಕ್ ಮತ್ತು ನವಿ ಬ್ಲೂ ಕಲರಲ್ಲಿದೆ. ಆ ಪಿಂಕಲ್ಲಿ ಸೀರೆಯಲ್ಲಿರುವಂಥದ್ದನ್ನು ತೆಗೆದ್ಬಿಟ್ಟು ನಾನು ಈ ಥರ ಡಿಸೈನ್ನ ಕೊಟ್ಟಿದ್ದೀನಿ ಬ್ಯಾಕಿಗೆ. ಸ್ಯಾರಿ ನೋಡಿ ಈ ಥರ ನೆಟ್ ಥರ ಬಂದಿದೆ. ಡಬಲ್ ಶೇಡ್ ಬರುತ್ತೆ. ನವಿ ಬ್ಲೂ ಮತ್ತು ಪಿಂಕಲ್ಲಿದೆ ಸ್ಯಾರಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ. ನೆಟ್ ಥರ ಬರುತ್ತೆ ಸ್ಯಾರಿ. ಸೊ ಅದಕ್ಕೆ ಸಿಂಪಲ್ಲಾಗಿ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಪಿಂಕ್ ಬಾರ್ಡರ್ನ ತೆಗೆದ್ಬಿಟ್ಟು ಬ್ಲೌಸ್ ಬ್ಲೂ ಇದ್ದಿದ್ದರಿಂದ ನಾನು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಥರ ಬ್ಲೂ ಕಲರ್ ಸ್ಯಾರಿ. ಇದು ಪಿಂಕ್ ಬ್ಲೌಸು. ಇದಕ್ಕೆ ಹಿಂದ್ಗಡೆ ಬ್ಯಾಕಿಗೆ ಟ್ಯಾಗ್ ಥರ ಮಾಡಿಬಿಟ್ಟು ಅದಕ್ಕೆ ಟ್ಯಾಗಿಗೆ ಗೋಲ್ಡನ್ ಕಲರಿಂದು ಟ್ಯಾಗ್ ಬರ್ತಾವಲ್ಲ ಅದರಲ್ಲೇ ಈ ಥರ ಮಾಡಿ ಒಂದು ಕುಚ್ಚನ್ನು ಹಾಕಿದ್ದೀನಿ. ಸೊ ಈ ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಹೆವಿ ಅನಿಸಲ್ಲ ಬ್ಲೌಸು. ಇದನ್ನು ಕೂಡ ಫ್ರಂಟು ಡೀಪ್ ನೆಕ್ಕು ಮತ್ತು ಬ್ಯಾಕು ಬೋಟ್ ಟೈಪ್ ಬರುತ್ತೆ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಕಾಟನ್ ಸ್ಯಾರಿ. ಸೊ ಅದಕ್ಕೆ ಬ್ಲೌಸ್ ಈ ಥರ ಬಂದಿದೆ. ನಾನು ಇದನ್ನು ಎಕ್ಸ್ಟ್ರಾ ಪೀಸ್ ತೊಗೊಂಡ್ಬಿಟ್ಟು ಬ್ಯಾಕಿಗೆ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ.
ಸ್ಯಾರಿಗೆ ಮ್ಯಾಚ್ ಆಗೋ ಥರ. ಅದ್ರ ಜೊತೆಗೆ ಟ್ಯಾಗ್ನೂ ಸಹಿತ ಹಾಕ್ಕೊಂಡಿದ್ದೀನಿ. ಸೊ ಬ್ಯೂಟಿಫುಲ್ ಸ್ಯಾರಿ ಕಲರ್ ಅಂತಲೇ ಹೇಳ್ಬೋದು. ಸ್ಯಾರಿನೂ ತುಂಬಾ ಚೆನ್ನಾಗಿದೆ, ಬ್ಲೌಸು ಚೆನ್ನಾಗಿದೆ. ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದು 1000 ಅನಿಸುತ್ತೆ ಸ್ಯಾರಿಗೆ. ಸೊ ಇಷ್ಟು ನನ್ನ ಬ್ಲೌಸ್ ಡಿಸೈನ್ಸ್ಗಳು. ಮತ್ತು ನಾನು ಈವ್ನಿಂಗಿಗೆ ಸ್ನ್ಯಾಕ್ಸ್ಗೋಸ್ಕರ ಆಲೂಗೆಡ್ಡೆದು ಬಜ್ಜಿ ಮಾಡ್ತಾಯಿದ್ದೆ. ಸೊ ಆಲೂಗೆಡ್ಡೆ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆನ ತುಂಬ ದಪ್ಪನಾಗೂ ಕಟ್ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಚಿಪ್ಸ್ ಮಾಡೋದಿರುತ್ತಲ್ಲ ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಚಾಕುನಲ್ಲಿ ಹೆಂಗೆ ಕಟ್ ಮಾಡಿಕೊಂಡ್ರು ದಪ್ಪ ಬರುತ್ತೆ ಅಂದ್ಬಿಟ್ಟು ಅದರಲ್ಲೇ ಸ್ಲೈಸ್ನ ಮಾಡ್ಕೊಂಡಿದ್ದೆ. ನಾನೀಗ ಮೊದಲಿಗೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ಮಾಮೂಲಿ ಈರುಳ್ಳಿ ಬೋಂಡಕ್ಕಿಂತ ಸೀಸನಲ್ಲಿ ಸಿಕ್ಕಿದಾಗ ಆಲೂಗೆಡ್ಡೆ ಈ ಥರದ್ದು ಬೇರೆ ಬೇರೆ ಥರನ ಟ್ರೈ ಮಾಡ್ತಿರ್ಬೇಕು. ಈ ಆಲೂಗೆಡ್ಡೆ ಬೋಂಡಕ್ಕೆ ಚಟ್ನಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಟೊಮೊಟೊ ಸಾಸು ಈ ಥರದ್ದು ಏನಾರು ಹಾಕ್ಕೊಂಡು ತಿಂದರೆ ಅದೂ ಚೆನ್ನಾಗಿರುತ್ತೆ. ಹಿಟ್ಟನ್ನು ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ತೆಳುವಾಗಿನೂ ಕಲಿಸ್ಕೋಬಾರ್ದು, ಮೀಡಿಯಮ್ಮಾಗಿ ಕಲಿಸ್ಕೊಂಡು ಬಜ್ಜಿನ ಹಾಕಬೇಕು. ಕಡಿಮೆ ಫ್ಲೇಮಲ್ಲಿ ಮಾಡಿಕೊಂಡು ಬಜ್ಜಿನ ಹಾಕಬೇಕು, ಇಲ್ಲಾಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಆಲೂಗೆಡ್ಡೆ ಬೆಂದೇ ಇರಲ್ಲ. ಸೊ ಕಡಿಮೆ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ಬಜ್ಜಿನ ಹಾಕ್ತಾಯಿದ್ದೀನಿ. ಈವ್ನಿಂಗ್ಗೆ ಸೂಪರಾಗಿರೋ ಸ್ನ್ಯಾಕ್ಸ್ನ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಟೀ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.